ನೋಡೋಣ. ಸಿಗಂದೂರು ಸೇತುವೆ ಕಾಮಗಾರಿ ಭರದಿಂದ ಸಾಗಿದೆ. ಇನ್ನೇನು ಕೆಲ ದಿನಗಳಲ್ಲಿ ಲೋಕಾರ್ಪಣೆ ಭಾಗ್ಯವೂ ಸಿಗಲಿದೆ. 2018ರ ಮಾರ್ಚ್ನಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ ಯೋಜನೆಗೆ ಬರೋಬ್ಬರಿ 2 ಕಿಲೋಮೀಟರ್ ಉದ್ದ ಇರುವ ಈ ಸೇತುವೆ ಸದ್ಯ ಕೊನೆಯ ಹಂತದ ಕಾಮಗಾರಿ ನಡೀತಾ ಇದೆ. ಕೊನೆಯ ಹಂತದ ಟಚ್ ನೀಡಲಾಗ್ತಾ ಇದೆ. ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಆ ದೃಶ್ಯ ಸೆರೆಯಾಗಿದೆ. ಕಳಸವಳ್ಳಿ ಸಿಗಂದೂರು ಸೇತುವೆ ನಿರ್ಮಾಣಕ್ಕೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರಯತ್ನ ನಡೆದಿತ್ತು. ಕೇವಲ 3.5 ವರ್ಷದಲ್ಲಿ ಸೇತುವೆ ಮುಗಿಸುವ ಪ್ರಯತ್ನ. ಆದರೆ ಅದು 7 ವರ್ಷಗಳ ನಂತರ ಮುಗಿತಾ ಇದೆ. ಕೇಬಲ್ ಟೆಕ್ನಾಲಜಿ ಬಳಸಿಕೊಂಡು ಸೇತುವೆ ನಿರ್ಮಾಣ ಆಗ್ತಾ ಇದೆ. 2.25 ಕಿಲೋಮೀಟರ್ 2.25 ಕಿಲೋಮೀಟರ್ ಉದ್ದದ ಸೇತುವೆ ದೇಶದಲ್ಲೇ ಅಪರೂಪ. ಪ್ರತಿ ವರ್ಷ ಸಿಗಂದೂರಿಗೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಅವರಿಗೂ ಸಹ ಈ ಸೇತುವೆಯಿಂದ ಅನುಕೂಲ ಆಗುತ್ತೆ. ಮತ್ತು ಅಲ್ಲೇನು ತುಮರಿ ಬ್ಯಾಕ್ವರ್ಡ್ ಜನರಿದ್ದಾರೆ, ಮುಳುಗಡೆ ಸಂತ್ರಸ್ತ ಜನರು, ಅವರು ಈ ಭಾಗಕ್ಕೆ ಸಂಪರ್ಕಕ್ಕೆ ಲಾಂಚನ್ನೇ ಅವಲಂಬಿಸಬೇಕಾಗಿತ್ತು. ಈಗ ಸೇತುವೆ ನಿರ್ಮಾಣ ಆದ ನಂತರ ಆ ತುಮರಿ ಬ್ಯಾಕ್ವರ್ಡ್ ಜನರಿಗೆ ಸಾಗರ ಪಟ್ಟಣ ಜೊತೆ ಸಂಪರ್ಕ ಕಲ್ಪಿಸುವ ಒಂದು ದೊಡ್ಡ ಮಾರ್ಗ ಇದಾಗಲಿದೆ. ಈ ಲಾಂಚ್ ಈಗ ಸದ್ಯ ವ್ಯವಸ್ಥೆ ಇದೆಯಲ್ಲಿ ಮಂಗಳವಾರ ಶುಕ್ರವಾರ ಈ ಲಾಂಚಲ್ಲಿ ಕಾಲಿಡೋದಕ್ಕೂ ಸಹ ಆಗ್ತಾ ಇರಲಿಲ್ಲ. ಅಷ್ಟು ಜನ ಹೋಗ್ತಾ ಇದ್ರು. ಸೇತುವೆ ಪೂರ್ಣಗೊಂಡ್ರೆ ಸಿಗಂದೂರಿಗೆ ಹೋಗುವ ಭಕ್ತರು ಮತ್ತು ತುಮರಿ ಬ್ಯಾಕ್ವರ್ಡ್ ಭಾಗದ ಮುಳುಗಡೆ ಸಂತ್ರಸ್ತರು ಸಹ ಎಲ್ರಿಗೂ ನಿರಾಳತೆ ಬರಲಿದೆ.